ಇನ್ನು ಮಾರ್ಚ್ 25ನೇ ತಾರೀಕು ನಾನು ನಾಮಪತ್ರವನ್ನು ಸಲ್ಲಿಸ್ತೇನೆ. ಟಿಕೆಟ್ಗಾಗಿ ಅಂಗಲಾಚುವಂಥ ವ್ಯವಸ್ಥೆ ಇಲ್ಲ ಅನ್ನುವಂಥ ಮಾತುಗಳನ್ನು ಮುದ್ದಹನುಮೇಗೌಡರು ಹೇಳಿದ್ರು. ಆದರೆ ಮುದ್ದಹನುಮೇಗೌಡರ ವಿಚಾರ ಕಾಂಗ್ರೆಸ್ ನಾಯಕರಿಗೆ ಕೇಳಿ. ತುಮಕೂರು ತಗಾದೆಗೆ ಗರಂ ಆದರೂ ಸಿಎಂ ಕುಮಾರಸ್ವಾಮಿ, ನಾವು 8 ಕ್ಷೇತ್ರಗಳಲ್ಲೂ ಅಭ್ಯರ್ಥಿಯನ್ನು ಹಾಕಬೇಕು, ಹಾಕ್ತೀವಿ. ತುಮಕೂರು ತಗಾದೆಗೆ ಗರಂ ಆದರೂ ಸಿಎಂ ಕುಮಾರಸ್ವಾಮಿ, ಈ ಕಾಂಗ್ರೆಸ್ ವಿಚಾರ ಏನಿದ್ರು ಹೋಗಿ ನೀವು ಕಾಂಗ್ರೆಸ್ನವ್ರ ಹತ್ರ ಕೇಳಿ, ನನ್ನ ಹತ್ರ ಯಾಕೆ ಕೇಳ್ತೀರಿ? ಕೊಟ್ಟಿರೋ 8 ಕ್ಷೇತ್ರಗಳಲ್ಲಿ ನಾವು ಅಭ್ಯರ್ಥಿಗಳನ್ನ ಹಾಕಬೇಕು, ಅಭ್ಯರ್ಥಿಗಳನ್ನು ಹಾಕ್ತೀವಿ. ಈ ತುಮಕೂರು ವಿಚಾರ ಅಥವಾ ತುಮಕೂರಿನಲ್ಲಿ ಇಂಥದ್ದೊಂದು ಬೆಳವಣಿಗೆ ನಡೀತಾ ಇದೆ, ಆ ವಿಚಾರವನ್ನ ನೀವು ಹೋಗಿ ಕಾಂಗ್ರೆಸ್ನವ್ರಿಗೆ ಕೇಳಿ, ನನ್ನನ್ನು ಯಾಕೆ ಕೇಳ್ತಾ ಇದ್ದೀರಿ ಅನ್ನುವಂಥ ಮಾತುಗಳನ್ನು ಆಡ್ತಾನೆ ಸಿಎಂ ಕುಮಾರಸ್ವಾಮಿ. ತುಮಕೂರು ವಿಚಾರ ಎತ್ತಾ ಇದ್ದ ಹಾಗೆ ಸ್ವಲ್ಪ ಮಟ್ಟಿಗೆ ಗರಂ ಆದ್ರು. ಸಂಬಂಧ ಇಲ್ಲ, ನನ್ನ ಪಕ್ಷಕ್ಕೆ 8 ಸೀಟ್ ಕೊಟ್ಟಿದ್ದಾರೆ, 8 ಸೀಟ್ ಅಭ್ಯರ್ಥಿಗಳು ಹಾಕ್ಬೇಕು. ಯಾರು ನನಗೆ ಅದು ಸಂಬಂಧ ಇರೋದು ಕಾಂಗ್ರೆಸ್ ನಾಯಕರು ಸೇರಿದಂಥ ವಿಷಯ. ಕಾಂಗ್ರೆಸ್ನವ್ರು ಅಲ್ಲ, ದೇವೇಗೌಡರು ಈಗ ಸ್ಪರ್ಧೆ ಮಾಡುವಾಗ ಬಂಡಾಯ ಇದ್ರೆ ಸಮಸ್ಯೆ ಆಗೋದಿಲ್ಲ. ನಾನೀಗಾಗಲೇ ಮಂಡ್ಯದಲ್ಲೂ ಹೇಳಿದ್ದೀನಿ, ನಾನು ಯಾರು ಭಿಕ್ಷೆ ಬಿಡಲ್ಲ, ನಾನು ಸ್ವಾಭಿಮಾನ ಧಕ್ಕೆ ಅವಕಾಶ ಕೊಡಲ್ಲ. ನಮಗೂ ಶಕ್ತಿ, ನನ್ನ ಕಾರ್ಯಕರ್ತರು ಇದ್ದಾರೆ. ಇದ್ರ ಬಗ್ಗೆ ಚರ್ಚೆ ನಾನು ಹೇಗೆ ಮಾಡ್ಕೊಳ್ಳಿ, ನನ್ನ ಕೆಲಸ ನಾನು ಮಾಡ್ಕೊತೀನಿ. ಕಾಂಗ್ರೆಸ್ ಅವ್ರಿಗೆ ಡ್ಯೂಟಿ ಅವ್ರು ಮಾಡ್ಕೊಳ್ಳಿ, ಸಂಬಂಧ ಇಲ್ಲ. ನನ್ನ ಪಕ್ಷಕ್ಕೆ 8 ಸೀಟ್ ಕೊಟ್ಟಿದ್ದಾರೆ, 8 ಸೀಟ್ ಅಭ್ಯರ್ಥಿಗಳು ಹಾಕ್ಬೇಕು. ಯಾರು ನನಗೆ